ಎಲ್ರಿಗೂ ನಮಸ್ತೆ. ಮನುಷ್ಯರಾಗಿ ನಮ್ಮ ಒಂದು ಮೂಲ ಗುಣ ಅಥವಾ ಒಂದು ಒನ್ ಆಫ್ ದಿ ಬೇಸಿಕ್ ಹ್ಯೂಮನ್ ನೇಚರ್ ಅಂತ ಏನ್ ಹೇಳ್ತೀವಿ ಆಸ್ ಪರ್ ಹ್ಯೂಮನ್ ಸೈಕಾಲಜಿ, ಅದು ಯಾಕೆ ಹಂಗೆ, ಏನದು, ಹೆಂಗೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಬನ್ನಿ ಒಂದು ಪುಟ್ಟ ಕತೆ ಹೇಳ್ತೀವಿ. ಒಂದೂರಲ್ಲೊಬ್ಬ ರಾಜ ಇದ್ದ. ರಾಜ ತುಂಬಾ ದಯಾಳು, ಒಳ್ಳೆ ಕರುಣಾ ಸ್ವಭಾವ. ಅವನಿಗೆ ತುಂಬಾ ಕರುಣೆ ಇತ್ತಂತೆ ಅವನ ಜನತೆ ಮೇಲೆ. ಆಡಳಿತನೂ ತುಂಬಾ ಚೆನ್ನಾಗಿತ್ತಂತೆ. ಅವನ್ ಸ್ವಭಾವ ಅಲ್ವಾ, ಕರುಣ ಇತ್ತು, ದಯಾಳು ಇದ್ದ. ಸೊ ಪ್ರಜೆಗಳ ಹಿತದಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ರಾಜ್ಯಭಾರ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದ ಆ ರಾಜ. ಆಯ್ತಾ? ಸೊ ಈ ರಾಜನ್ಗೆ ಒಂದು ವಿಚಿತ್ರವಾದ ಆಸೆ ಇತ್ತು. ಏನಪ್ಪಾ ಅದು? ಅವನು ಹೇಗೆ ಸಂತೋಷವಾಗಿರ್ತಾನೋ ಹಾಗೇನೆ ಅವನ ಎಲ್ಲಾ ಪ್ರಜೆಗಳು, ಅವನ ರಾಜ್ಯದಲ್ಲಿರೋ ಎಲ್ಲಾ ಪ್ರಜೆಗಳು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ತೃಪ್ತರಾಗಿರ್ಬೇಕು, ಅವರ ಒಂದು ಜೀವನ ಒಂಥರ ಸಂತೃಪ್ತಿಯಿಂದ ಇರ್ಬೇಕು ಅಂತ ಇತ್ತಂತೆ. ವಿಚಿತ್ರನೇ ಅಲ್ವಾ? ದೋನ್ ಒಳ್ಳೇದೇ ಬಯಸ್ತಿದ್ದಾನೆ, ಕರೆಂಟ್ ಸಿನಾರಿಯೋಲ್ ನೋಡಿದ್ರು ಒಂಥರ ವಿಚಿತ್ರವಾದ ಆಸೆ. ಪಾಪ ಈ ರಾಜನ್ಗೆ ಅದೊಂದೇ ಅಪೇಕ್ಷೆ ಇತ್ತಂತೆ. ತುಂಬಾ ಒಳ್ಳೆ ರಾಜ. ಹೀಗೆ ನಡೆಯುವಾಗ ಒಂದಿನ ರಾಜನ ಹುಟ್ಟದಬ್ಬ ಬಂತು. ಸೊ ರಾಜ ಅಲ್ವಾ, ಅವನ ಗತ್ತು ಹೇಗೆ, ಒಳ್ಳೆ ರಾಜ ಬೇರೆ. ಸೊ ಅವನ ಅರಮನೆಯಲ್ಲಿ ಅವನ ಹುಟ್ಟದಬ್ಬದ ದಿನ ಒಳ್ಳೆ ಸಡಗರ, ಸಂಭ್ರಮ, ಏನ್ ಜೋರಾದ ಸೆಲೆಬ್ರೇಷನ್ಸು ಎಲ್ಲ ನಡೀತಾ ಇತ್ತಂತೆ. ರಾಜನು ಖುಷಿಯಾಗಿದ್ದ. ಸೊ ಅವನ್ಗೇನ್ ಅನ್ಸ್ತು, ಇವತ್ ನನ್ ಹುಟ್ಟಿದಬ್ಬ, ಸೊ ನಂತರನೇ ಎಲ್ಲರೂ ಸಂತೃಪ್ತಿಯಿಂದ ಇರ್ಬೇಕು ಅಂತ ಅನ್ಸ್ತು. ಅವನ ಅಪೇಕ್ಷೆ ಅಂತೆ. ಸರಿ, ಅವನೇನ್ ಹೇಳ್ದ, ಅಟ್ಲೀಸ್ಟ್ ಇವತ್ತಿನ ದಿನ ಎಲ್ರನ್ನೂ ಸಂತೃಪ್ತರನ್ನಾಗಿ ನೋಡ್ಬೇಕು ಅಂತ ಹೇಳ್ದ. ಇದೇ ನನ್ನ ಆಸೆ. ಸರಿ, ಸಂಚಾರದ ಮೇಲೆ ಹೋಗೋಣ ಅಂತ ರಾಜ ಸಂಚಾರದ ಮೇಲೆ ಹೊರಟ್ರು. ಒಬ್ಬ ಮಂತ್ರಿ ಆಮೇಲೆ ಕೆಲವು ಸೈನಿಕರನ್ನೆಲ್ಲ ಕರ್ಕೊಂಡು ಹೊರಟ ರಾಜ. ಹಾಗೆ ಅರಮನೆಯಿಂದ ಆಚೆ ಹೊರಟ್ರು. ಹೋಗ್ತಾ ಇದ್ರು. ಹೋಗುವಾಗ ದಾರಿ ಮಧ್ಯದಲ್ಲಿ ರಾಜನ್ ಕಣ್ಣಿಗೆ ಒಬ್ಬ ಭಿಕ್ಷಕ ಬಿದ್ದ. ಇನ್ನ ರಾಜ ಮೊದ್ಲೇ ಕರುಣಾಮಯಿ, ದಯಾಳು. ಸೊ ಅವನ್ಗಂತೂ ಇವತ್ತಿನ ದಿನ ಅವನ್ ಹುಟ್ಟಿದಬ್ಬ ಇರೋದಕ್ಕೆ ಎಲ್ರನ್ನೂ ತೃಪ್ತರನ್ನಾಗಿ ನೋಡ್ಬೇಕು ಅಂತ ಆಸೆ. ಅವ್ನಿಗೆ ಎಲ್ರನ್ನೂ ಸಂತೋಷವಾಗಿ ನೋಡ್ಬೇಕು ಅಂತ ಆಸೆ. ಸೊ ಆ ಭಿಕ್ಷಕನ್ ಕರ್ದ್ಬಿಟ್ಟು ಅವನ್ ಕೈಯಲ್ಲಿ ಒಂದು ಬಂಗಾರದ ನಾಣ್ಯ ಕೊಟ್ಟ. ಅವನ್ಗೂ ಖುಷಿ, ಭಿಕ್ಷಕನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಕೈಯಲ್ಲಿ ಬಂಗಾರದ ನಾಣ್ಯ ನೋಡ್ಬಿಟ್ಟು ಆ ಭಿಕ್ಷಕನ್ಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಅಷ್ಟು ಸಂತೋಷ ಆಯ್ತು, ಅಷ್ಟು ಖುಷಿ ಆಯ್ತು. ಕುಣಿದಾಡಕ್ ಸ್ಟಾರ್ಟ್ ಮಾಡ್ದ. ಚೆನ್ನಾಗ್ ಕುಣಿದಾಡ್ತಾ ಇದ್ದಾನೆ, ಅವನ್ ಲೋಕದಲ್ಲಿ ಅವ್ನ್ ಕುಣಿದಾಡ್ತಾ ಇದ್ದಾನೆ. ರಾಜನಿಗೆ ಆ ಭಿಕ್ಷಕನ್ ಖುಷಿ, ಆಮೇಲೆ ಅವ್ನ್ ಪಡ್ತಾ ಇರೋ ಸಂತೋಷ ನೋಡ್ಬಿಟ್ಟು, ಅವ್ನ್ ಕುಣಿತಾ ಇರೋದನ್ನ ನೋಡ್ಬಿಟ್ಟು ರಾಜನಿಗೂ ಸಂತೋಷ ಆಯ್ತು. ಹಾಗೆ ನೋಡ್ತಾ ಇದ್ದಾರೆ, ಅವ್ನ್ ಕುಣಿತಾ ಇದ್ದಾನೆ. ಹಾಗೆ ಅಷ್ಟರಲ್ಲೇ ಅವ್ನ್ ಕುಣಿಯುವಾಗ ಅವನ್ ಕೈಯಲ್ಲಿದ್ದ ಬಂಗಾರದ ನಾಣ್ಯ ಜಾರಿ ಪಕ್ಕದಲ್ಲಿರೋ ಹಳ್ಳದಲ್ಲಿ ಬಿದ್ಬಿಡ್ತು. ಸರಿನಪ್ಪ, ಬಿದ್ಬಿಡ್ತು. ಹಾಗೆ ಅವನ್ ಭಿಕ್ಷಕ ನೋಡ್ತಾ ಇದ್ದಾನೆ, ಅಲ್ಲೇ ಸ್ವಲ್ಪ ಇಳಿಜಾರಿತ್ತಂತೆ. ಅಲ್ಲಿ ಇಳ್ಕೊಂಡು ಆ ಹಳ್ಳಕ್ಕೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದಾನೆ. ಪಾಪ ಆ ನಾಣ್ಯನ ಅವನು ಕಷ್ಟಪಟ್ಟು ಹುಡುಕ್ತಾ ಇದ್ದಾನೆ ಹಳ್ಳದಲ್ಲೆಲ್ಲ. ರಾಜನ್ಗೆ ನೋಡಕ್ ಆಗ್ತಿಲ್ಲ. ಸರಿ, ಅವ್ನ್ ಸೈನಿಕನ್ಗೆ ಹೇಳ್ಬಿಟ್ಟು ಅವ್ನ್ ಕರ್ಸ್ದ. ಅವ್ನ್ ಬಂದ ಭಿಕ್ಷುಕ ಅವನ ಹತ್ರ, ರಾಜನ ಹತ್ರ. ಅವನ್ಗೆ ಮತ್ತೊಂದು ಬಂಗಾರದ ನಾಣ್ಯ ಕೊಟ್ಟ. ತಗೊಳ್ಳೋ ಅಂತ ಕೊಟ್ಟ. ಅವನ್ಗೆ ಮತ್ತೆ ಖುಷಿ ಆಯ್ತು. ಆವಾಗ ಭಿಕ್ಷುಕ ರಾಜನಿಗೊಂದು ಸ್ಮೈಲ್ ಕೊಟ್ಟು, ತುಂಬಾ ಸಂತೋಷ ರಾಜರೇ ಅಂತ ಹೇಳಿ ಆ ನಾಣ್ಯ ಇಸ್ಕೊಂಡು, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ಬಿಟ್ಟು ಹೊರಟ. ಹೋಗ್ಬಿಟ್ಟು ತಿರ್ಗಾ ಹಳ್ಳದ ಹತ್ರ ಹೋಗಿ ಮತ್ತೆ ಹುಡ್ಕೋಕ್ ಸ್ಟಾರ್ಟ್ ಮಾಡ್ದ. ರಾಜ ಇದನ್ನ ನೋಡ್ತಾ ಇದ್ದಾನೆ. ಅವನೊಂಥರ ಏನೋ ಕಸಿ ಬಿಸಿ ಆಗ್ತಾ ಇದೆ. ಮತ್ತೆ ಸೈನಿಕರ ಹತ್ರ ಅವನ್ನ ಕರ್ಸ್ದ, ಆ ಭಿಕ್ಷುಕನ ಕರ್ಸ್ಬಿಟ್ಟು, ಈಗ ಮತ್ತೆ ಭಿಕ್ಷುಕ ಬಂದ. ಬಿಡೋ, ಅದು ಹೋದ್ರೆ ಹೋಗ್ಲಿ, ತಗೋ ಅಂತ ಇನ್ನೊಂದು ಬೆಳ್ಳಿ ನಾಣ್ಯ ಕೊಟ್ಟ. ಈಗ ಅವನ ಕೈಯಲ್ಲಿ ಒಂದು ಬಂಗಾರದ ನಾಣ್ಯ ಇದೆ, ಒಂದು ಬೆಳ್ಳಿ ನಾಣ್ಯ ಇದೆ ಆ ಭಿಕ್ಷುಕನ ಕೈಯಲ್ಲಿ ಅಲ್ವಾ. ಎಷ್ಟು ಖುಷಿ ಪಡ್ಬೇಕು ಅವನು. ಮೊದಲೊಂದ್ ಕೈಯಲ್ಲಿ ಏನಿರ್ಲಿಲ್ಲ, ಒಂದು ಬಂಗಾರದ ನಾಣ್ಯ ಐತಿ. ಇವಾಗ ಒಂದು ಬಂಗಾರದ ನಾಣ್ಯ, ಒಂದು ಬೆಳ್ಳಿ ನಾಣ್ಯ ಐತೆ ಜೊತೆಗೆ. ಸರಿ ಅಂತ ಮತ್ತೆ ಅವನು ರಾಜರೇ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ, 100 ವರ್ಷ ಚೆನ್ನಾಗ್ ಬಾಳಿ ಬದುಕಿ ಅಂತ ಹೇಳಿ, ಖುಷಿ ಆಯ್ತು ಅಂತ ಹೇಳಿ ತಗೊಂಡ್ ಹೋದ. ಹೋಗ್ಬಿಟ್ಟು ಸ್ಟ್ರೈಟ್ ಅವೇ ಮತ್ತೆ ಹಳ್ಳದ ಹತ್ರ ಹೋದ. ಮತ್ತೆ ಆ ಹಳ್ಳದಲ್ಲಿ ಹುಡುಕ್ತಾ ಇದ್ದಾನೆ ಅವನು ಭಿಕ್ಷುಕ. ರಾಜನ್ಗೆ ಆಶ್ಚರ್ಯ, ನೋಡಕ್ ಆಗ್ತಿಲ್ಲ ಅವನ್ಗೆ, ಇದನ್ನ ತಗೊಳಕ್ ಆಗ್ತಿಲ್ಲ ಅವನ್ಗೆ. ಸರಿ ಅಂತ ಮತ್ತೆ ಸೈನಿಕರಿಗೆ ಹೇಳಿ ಆ ಭಿಕ್ಷಕನ ಕರ್ಸ್ದ. ಈ ಸರಿ ಹೇಳ್ದ, ಹೋದ್ರೆ ಹೋಗ್ಲಿ ಬಿಡಪ್ಪ ಅದ್ನ,
ತಗೋ ನೀನ್ ಇನ್ನೊಂದು ಬಂಗಾರದ ನಾಣ್ಯ ತಗೋ ಅಂತ ಮತ್ತೊಂದು ಬಂಗಾರದ ನಾಣ್ಯ ಕೊಟ್ಟ. ಈಗ ಆ ಭಿಕ್ಷುಕ ಮತ್ತೆ ಖುಷಿಯಾದ, ಮತ್ತೆ ರಾಜರಿಗೆಲ್ಲ ಒಳ್ಳೇದನ್ನ ಹಾರೈಸ್ಬಿಟ್ಟು ಮತ್ತೆ ಹೋದ. ತಿರ್ಗಾ ಹೋಗ್ಬಿಟ್ಟು ಅವನು ಆ ಹಳ್ಳದಲ್ಲಿ ಕಳ್ದೋಗಿರೋದನ್ನ ಮೊದಲನೇ ನಾಣ್ಯನ ಹುಡುಕ್ತಾ ಇದ್ದಾನೆ. ಇದು ಹೀಗೆ ಒಂದು 3-4 ಸರಿ ನಡೀತು. ಈಗ ರಾಜನಿಗೆ ನೋಡಕ್ಕಾಗ್ತಿಲ್ಲ, ಲಿಟ್ರಲಿ ಅದನ್ನ ತಗೊಳಕ್ಕಾಗ್ತಿಲ್ಲ. ಹೆಂಗಪ್ಪ ಇದು ಸಾಧ್ಯ ಅಂತ ಅವನಿಗೊಂಥರ ದಿಗ್ಭ್ರಮೆ. ಅಲ್ಲ ಏನು ಇದ್ದಿದ್ದಿಲ್ಲ ಇವನ ಹತ್ರ, ಇವನಿಗೆ ಇಷ್ಟು ನಾಣ್ಯ ಕೊಟ್ಟಿದ್ದೀನಿ ನಾನು ಇವಾಗ ಆವಾಗ್ಲೇ. ಸರಿ ಅಂತ ಏನ್ ಮಾಡ್ದ, ಮತ್ತೆ ಸೈನಿಕರಿಗೆ ಹೇಳ್ಬಿಟ್ಟು ಅವನ್ನ ಭಿಕ್ಷಕನ ಕರ್ಸ್ದ. ಭಿಕ್ಷಕ ಬಂದ, ರಾಜ ಕೇಳೇ ಬಿಟ್ಟ, ಅವನಿಗೆ ತಡ್ಕೊಳಕ್ ಆಗ್ತಿಲ್ಲ. ಕೇಳ್ದ ಭಿಕ್ಷುಕನ, ಅಯ್ಯೋ ಅಲ್ಲಯ್ಯ, ನಾನ್ ನಿನ್ಗೆ ಸುಮಾರು ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯ ಎಲ್ಲ ಕೊಟ್ಟೆ, ಇವಾಗ ನಿನ್ ಕೈಯಲ್ಲಿ ಅಷ್ಟೊಂದು ನಾಣ್ಯಗಳಿದೆ, ಆದ್ರೂ ನೀನ್ ಅದು ಒಂದ್ರ ಹಿಂದೆ ಹೋಗ್ತಿದೀಯಲ್ಲೋ, ತೃಪ್ತಿ ಆಗಿರ್ಬೇಕು. ಇಷ್ಟ ಕೊಟ್ಟಿದೀನಿ, ನಿನ್ ಸಂತೋಷ ಆಗಿಲ್ವಾ, ನಿನ್ ತೃಪ್ತಿ ಆಗಿಲ್ವಾ, ಖುಷಿ ಪಡ್ಬೇಕು, ತೃಪ್ತನಾಗಿರ್ಬೇಕಲ್ವಾ ಅಂತ ರಾಜ ಕೇಳ್ದ ಭಿಕ್ಷಕನ್ಗೆ. ನೀನ್ ಯಾಕೆ ಇನ್ನ ಅದ್ರ ಹಿಂದನೆ ಹೋಗಿ ಕಷ್ಟ ಪಡ್ತಿದ್ಯಾ, ನೋವು ಪಡ್ತಿದ್ಯಾ ಅಂತ. ಆಗ ಭಿಕ್ಷಕ ಹೇಳ್ದಂತೆ ರಾಜನ್ಗೆ, ರಾಜ್ರೆ ನೋಡಿ, ಎಲ್ಲಿವರೆಗೂ ನನಗ ಕಳ್ದೋಗಿರೋ ಹಳ್ಳದಲ್ಲಿ ಬಿದ್ದಿರೋ ಆ ನಾಣ್ಯ ನನ್ ಕೈಗೆ ಸಿಗಲ್ವೋ ಅಲ್ಲಿವರೆಗೂ ನನ್ಗೆ ಪೂರ್ತಿಯಾಗಿ ತೃಪ್ತಿ ಪಡಕ್ ಆಗೋದಿಲ್ಲ ಅಂತ ಹೇಳಿದ್ನ. ಸಾಧ್ಯನೇ ಇಲ್ಲ, ನನ್ ಪೂರ್ತಿಯಾಗಿ ನೆಮ್ಮದಿ ಅಥವಾ ತೃಪ್ತಿ ಪಡೋಕ್ ಆಗಲ್ಲ ಅಂತ. ಇದು ಕತೆ ನೋಡಿ. ಇದು ಈ ರಾಜ ಮತ್ತೆ ಭಿಕ್ಷಕನ್ ಕತೆ ಅಷ್ಟೇ ಅಲ್ಲ. ಇದು ಸ್ವಲ್ಪ ಯೋಚಿಸಿ ನೋಡಿದ್ರೆ ಸುಮಾರು ಸರಿ, ಎಷ್ಟೋ ಸರಿ ನಮ್ಗಳ ಕತೆನೂ ಹೀಗೆ ಆಗಿರುತ್ತೆ. ತೃಪ್ತಿ ಪಡದೆ ಇರೋದಕ್ಕೆ ಒಂದು ಅತ್ಯಾಸೆ ಇರ್ಬೋದು, ಅಥವಾ ಕಳ್ದೋಗಿರೋದ್ರ ಬಗ್ಗೆ, ಅಥವಾ ಏನೋ ಚಿನ್ನ, ಬೆಳ್ಳಿ ಅಥವಾ ಭೂಮಿ, ಪ್ರಾಪರ್ಟಿ ಇರಬಹುದು, ಅಸೆಟ್ಸ್ ಇರ್ಬೋದು, ಅದಷ್ಟಕ್ಕೆ ಲಿಮಿಟೆಡ್ ಅಲ್ಲ. ಒಂದು ಪಾಸಿಟಿವಿಟಿ ಇರ್ಬೋದು ಅಥವಾ ಒಂದು ನೆಗೆಟಿವಿಟಿ ಇರ್ಬೋದು, ಸುಖ, ಸಂತೋಷ, ನೆಮ್ಮದಿ ಅಥವಾ ದುಃಖ ಇರಬಹುದು, ಅಥವಾ ಒಂದು ಗ್ರೋತ್ ಇರಬಹುದು, ಪ್ರಮೋಷನ್ಸ್ ಇರ್ಬೋದು, ಪ್ರೊಫೆಷನಲ್ ಗ್ರೋತ್ ಇರ್ಬೋದು, ಪರ್ಸನಲ್ ಗ್ರೋತ್ ಇರ್ಬೋದು. ಯಾವುದೇ ಏರಿಯಾ ಆಗಿರ್ಲಿ, ನಾವು ಮನುಷ್ಯರು ಹೇಗೆ ಅಂದ್ರೆ, ನಮ್ಮ ಹತ್ರ ಏನೂ ಇರಲ್ಲ, ಏನೋ ಒಂದು ಸಿಕ್ಕಾಗ ಖುಷಿ ಪಡ್ತೀವಿ. ಅದಕ್ಕೆ ಕಳೆದ್ಮೇಲೆ ಇನ್ನೂ ಅದ್ರ 10 ಪಟ್ಟು ಸಿಕ್ಕರು, ಅದ್ರ 20 ಪಟ್ಟು ಸಿಕ್ಕರುವೆ ಆ ಒಂದನ್ನ ಹಿಡ್ಕೊಂಡು ನಾವು ಕೊರಗ್ತೀವಿ. ಆ ಒಂದನ್ನ ಇಟ್ಕೊಂಡು ಕೊರಗೋಷ್ಟು ಕ್ರಿಯೇಟಿವಿಟಿ ಬೆಳೆಸ್ಕೊಂಡ್ ಬಿಟ್ಟಿರ್ತೀವಿ ನಾವು. ಏನಂತೀರಾ ಅಲ್ವಾ? ಸ್ವಲ್ಪ ಯೋಚಿಸಿ ನೋಡಿದ್ರೆ ಒಂದಲ್ಲ ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ಈ ಒಂದು ಸ್ಥಾನದಲ್ಲಿ ಇದ್ದೇ ಇರ್ತೀವಿ ನಾವು. ಇದು ನಮ್ಮ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ? ನಾರ್ಮಲಿ ಹ್ಯೂಮನ್ ಸೈಕಾಲಜಿ ಹೆಂಗೆ ಅಂದ್ರೆ, ಮನುಷ್ಯನ ಒಂದು ಗುಣ ಅಥವಾ ಒಂದು ಮೂಲ ಸ್ವಭಾವ ಹೆಂಗೆ ಅಂದ್ರೆ, ನಮ್ಮ ಹತ್ರ ಏನಿರುತ್ತೆ ಅದ್ರ ಜೊತೆ ಸಂತೋಷ ಪಡೋದಕ್ಕಿಂತ ಯಾವ್ದು ಕಳ್ಕೊಂಡಿದೀವಿ ಅಥವಾ ಯಾವ್ದು ನೋವು ಕೊಡೋ ಚಾಪ್ಟರ್ ಆಫ್ ಲೈಫ್ ಇರುತ್ತೆ ಅದನ್ನ ಜಾಸ್ತಿ ಹಿಡಿದಿಟ್ಕೊಂಡಿರ್ತೀವಿ. ವಿ ಹೋಲ್ಡ್ ಆನ್ ಟು ಇಟ್. ಅದು ಏನೋ ಗೊತ್ತಿಲ್ಲ, ವಿ ಆರ್ ವಯರ್ಡ್ ಲೈಕ್ ದಾಟ್. ಅದನ್ನ ಜಾಸ್ತಿ ಹಿಡಿದಿಟ್ಕೋತೀವಿ. ಅದಕ್ಕೆ ಒಂದು ಒಳ್ಳೆ ಸೇಯಿಂಗ್ ಇದೆ, ಏನು ಅಂದ್ರೆ, ನೆಗೆಟಿವಿಟಿ ಅಥವಾ ಒಂದು ಬ್ಯಾಡ್ ನ್ಯೂಸ್ ಟ್ರಾವೆಲ್ಸ್ ಫಾಸ್ಟ್ ಅಂತೆ, ಲೈಕ್ ಲೈಟ್ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡುತ್ತಂತೆ. ಅದೇ ಒಳ್ಳೆ ಸುದ್ದಿ ಅಥವಾ ಗುಡ್ ನ್ಯೂಸು ಅಥವಾ ಪಾಸಿಟಿವಿಟಿ ಮೊಲಸಸ್ ತರ ಇಟ್ ಟ್ರಾವೆಲ್ಸ್ ಆಸ್ ಸ್ಲೋ ಆಸ್ ಮೊಲಸಸ್ ಅಂತೆ. ಅಂದ್ರೆ ಒಂದು 100 ಪಾಸಿಟಿವ್ ಇರಬಹುದು ನಿಮ್ಮ ಲೈಫ್ ಅಲ್ಲಿ, ಒಂದು 100 ಅಕಂಪ್ಲಿಷ್ಮೆಂಟ್ಸ್ ಇರಬಹುದು, ಅಥವಾ ಒಂದು 100 ಜನ ನಿಮ್ಗೆ ಕಾಂಪ್ಲಿಮೆಂಟ್ ಕೊಟ್ಟಿರ್ಬೋದು, ಹೊಗಳಿರ್ಬಹುದು, ಪ್ರೇಸ್ ಮಾಡಿರಬಹುದು. ಬಟ್ ಒಬ್ರು ಯಾರಾದ್ರೂ ನಿಮ್ಗೆ ನೆಗೆಟಿವ್ ಕಾಮೆಂಟ್ ಕೊಟ್ರಿ, ಅಥವಾ ಒಬ್ರು ಯಾರಾದ್ರೂ ನಿಮ್ಮನ್ನ ತೆಗಳಿದ್ರೆ ಅಥವಾ ನಿಮ್ಮನ್ನ ಕ್ರಿಟಿಸೈಸ್ ಮಾಡಿದಾಗ, ಆ 100ರ ಖುಷಿಗೆ ಸಮ 1 ನೆಗೆಟಿವ್ ಆಗುತ್ತಂತೆ. ಅಂದ್ರೆ ನಿಮ್ಮ ಮನಸ್ಸು ಆ 100 ಖುಷಿಗಳನ್ನ ಮರ್ತು ಆ ಒಂದೇ ಒಂದು ಏನ್ ದುಃಖ ಕೊಟ್ಟಿದೆ, ಏನ್ ನೋವು ಕೊಟ್ಟಿದೆ ಅದನ್ನೇ ಹಿಡ್ಕೊಂಡು ಕೊಡುತ್ತಂತೆ. ಅದು ಜಾಸ್ತಿ ಫೋಕಸ್ ಮಾಡ್ಕೋತೀವಂತೆ ನೋಡಿ. ಸೊ ಇದು ನಮ್ಮ ಮೂಲ ಸ್ವಭಾವ ಇರಬಹುದು. ಬಟ್ ಬೀಯಿಂಗ್ ಹ್ಯೂಮನ್ಸ್, ನಾವು ಬದುಕೋಕೆ, ಒಂದು ಮೋಟಿವೇಟೆಡ್ ಆಗಿರೋದಕ್ಕೆ, ನಮ್ಮ ನೆಗೆಟಿವಿಟಿ, ನಮ್ಮ ವೀಕ್ನೆಸ್ ಏನಿದೆ ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡು, ನಮ್ಮ ಫೋಕಸ್ ಏನಿದೆ, ನಮ್ಮ ಟೈಮು, ಎನರ್ಜಿ, ಫೋಕಸ್ಸು ಎಲ್ಲವನ್ನ ಪಾಸಿಟಿವ್ ಕಡೆ ಹಾಕಿದಾಗ, ಆ ಅಪ್ರೋಚ್ ಚೇಂಜ್ ಮಾಡಿದಾಗ, ಆ ಆಟಿಟ್ಯೂಡ್ ಚೇಂಜ್ ಮಾಡಿದಾಗ, ಸರಿ ಒಂದಲ್ವಾ 100 ನನ್ನ ಹತ್ರ ಒಳ್ಳೆ ಸ್ಟ್ರೆಂತ್ ಇದೆಯಲ್ಲ, 100 ನನ್ನ ಹತ್ರ ಪಾಸಿಟಿವ್ ಆಸ್ಪೆಕ್ಟ್ಸ್ ಇದೆಯಲ್ಲ ಅಂತ ನಾವು ಆ ಕಡೆಗೆ, ಒಂದು ಪಾಸಿಟಿವ್ ಆಸ್ಪೆಕ್ಟ್ ಕಡೆಗೆ, ಖುಷಿ ಕಡೆಗೆ ನಮ್ಮ ಟೈಮು, ಎನರ್ಜಿ, ಫೋಕಸ್ ಹಾಕಿದಾಗ ಬ್ಯಾಲೆನ್ಸ್ ಆಗುತ್ತೆ. ಆ ಬ್ಯಾಲೆನ್ಸ್ ಅನ್ನ ನಾವು ಚೇಂಜ್ ಮಾಡ್ಕೋಬಹುದು ನಮಗ್ ಬೇಕಾದಂಗೆ. ಆಗ ಜೀವನ ಸುಂದರವಾಗಿರುತ್ತೆ. ನೀವೇನಂತೀರಾ? ಒಪ್ತೀರಾ ಇದಕ್ಕೆ?
ಕತೆ ನಿಮ್ಗೆ ಹೆಂಗನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ. ಕತೆ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಗೆ ಗೊತ್ತೇ ಇದೆಯಲ್ಲ, ತುಂಬಾ ಲಾಟ್ಸ್ ಆಫ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ.